ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮ ಚಿಂತಾಮಣಿ ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಬೈರಾರೆಡ್ಡಿ ಸಲಹೆ ನೀಡಿದರು. ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು, ಸರ್ಕಾರದ ಆದೇಶದಂತೆ ಪ್ರತಿವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತದೆ. 1 ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು. ಅನೇಕ ಅಪಘಾತಗಳು ಮಾನವ ತಪ್ಪುಗಳಿಂದಲೇ ಆಗುತ್ತವೆ. ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವವರನ್ನು ಬೀದಿಪಾಲು ಮಾಡುತ್ತಾರೆ. ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನು ನೆನಪಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಕುಡಿದು ವಾಹನ ಚಾಲನೆ ಮಾಡುವುದು, ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಎಂದು ಸೂಚಿಸಿದರು. ಚಾಲಕರು ರಸ್ತೆ ನಿಯಮಗಳನ್ನು ಹಾಗೂ ಸಂಚಾರ ಚಿಹ್ನೆಗಳನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ಸ್ವಲ್ಪವೂ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತೆ ತೋರದೆ ನಿಯಮ ಪಾಲನೆ ಮಾಡಬೇಕು. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿರಬೇಕು. ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸಾಕಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದು ಎಂದರು. ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಬಸವರಾಜ್ರವರು ಮಾತನಾಡಿ, ಚಾಲಕರು ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು. ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಕರ್ತವ್ಯ ಅವಧಿಯಲ್ಲಿ ಸಮಾಧಾನ, ಜಾಗರೂಕರಾಗಿ ಇದ್ದಾಗ ಅಪಘಾತದ ಸಂಖ್ಯೆ ಕುಗ್ಗಲಿದೆ. ಶಿಸ್ತಿನಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಆದಾಯ ಹೆಚ್ಚಿಸಲು ನೆರವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸವಿತಾ, ಎಆರ್ಟಿಒ ಇನ್ಸ್ಪೆಕ್ಟರ್ ದಾಸೇಗೌಡ, ಡಿಎಂಇ ಮಲ್ಲಿಕಾರ್ಜುನ ಕಲ್ಲಗೆರಿ, ಚನ್ನನಗೌಡ, ವಾಜೀದ್, ಸಹಾಯಕ ಸಂಚಾರ ನಿರೀಕ್ಷಕರು ಜಿಸಿ ಶ್ರೀರಾಮರೆಡ್ಡಿ, ವಕೀಲರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಏನು ಅಂತಲೇ ನಮಗೆಲ್ಲ ಗೊತ್ತಿರುವಂಥ ವಿಷಯ ಅಂದ್ಕೊಂಡಿದ್ದೀವಿ. ಉದ್ದೇಶ ಏನಿಲ್ಲ, ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶ ಮುಂದೆ. ಅಂದರೆ ಪ್ರತಿ ವರ್ಷ ಅಪಘಾತಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಜನಸಂಖ್ಯೆ ಜಾಸ್ತಿ ಆಗ್ತದೆ, ವೇಗವನ್ನು ಜಾಸ್ತಿ ಆಗ್ತದೆ. ಪ್ರತಿ ವರ್ಷ ಇನ್ಕ್ರೀಸ್ಮೆಂಟ್ ಎಲ್ಲ ಜಾಸ್ತಿ ಆಗ್ತದೆ. ಅಂದರೆ ಜನರು ಮತ್ತೆ ರೋಡ್ಗಳು ಅಷ್ಟೇ ಇದೆ. ಯಾವಾಗ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಯಾವಾಗ ಇವು ವಾಹನ ಜಾಸ್ತಿ ಆಗಿದೆ, ಅಪಘಾತಗಳು ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನಾವೆಲ್ಲ ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಯಾರು ನಾವು ನಮ್ಮ ಸಾರಿಗೆ ಇಲಾಖೆ, ಕೆಎಸ್ಆರ್ಟಿಸಿ ಮತ್ತು ಎಲ್ಲ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಕಾನೂನು ಸೇವಾ ಸಂಯುಕ್ತ ಆಸ್ಪತ್ರೆ ಎಲ್ಲ ಪ್ರತಿ ದಿವಸನೂ ನಾವು ಪ್ರತಿ ಜನವರಿ 1ರಿಂದ 31ರವರೆಗೂ ನಾವು ಸಪ್ತಾಹವನ್ನು ಆಚರಣೆ ಮಾಡಿಕೊಂಡಂತೆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ಉದ್ದೇಶ ಅಂದರೆ ಈ ಅಪಘಾತಗಳು ಯಾಕೆ ಏನಾಗ್ತದೆ, ನಿಮ್ಮ ಚಾಲಕರು ಇಂಪಾರ್ಟೆಂಟ್ ಅಂದರೆ ಚಾಲಕರು ಮನಸ್ಥಿತಿ ಏನಿರಬೇಕು, ಗಾಡಿ ಚಾಲನೆ ಮಾಡುವಾಗ ಇಂಪಾರ್ಟೆಂಟ್. ಅಂದರೆ ಮನೆಯಲ್ಲಿ ಏನೇನೋ ಸಮಸ್ಯೆ ಇಟ್ಕೊಂಡು ಗಾಡಿ ಚಾಲನೆ ಮಾಡ್ಬೋದು. ಮತ್ತು ನಿಮ್ಮ ಜೀವನ ಎಷ್ಟು ಮುಖ್ಯ, ನಿಮ್ಮ ಪಕ್ಕದಲ್ಲಿ ಗಾಡಿ ಓಡಿಸೋದ್ರ ಜೀವನ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಒಂದು ಸಲ ಆಕ್ಸಿಡೆಂಟ್ ಆದರೆ ಅದಕ್ಕೆ ಕೋರ್ಟು ಕಚೇರಿ ಅಲ್ಲಾರು ಎಷ್ಟು ನಿಂತು ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ಆಕ್ಸಿಡೆಂಟ್ ಆಗಿರೋದೆ. ಸೊ ಅವೆಲ್ಲ ಸ್ವಲ್ಪ ಆದಷ್ಟು ನೀವು ಅಪಘಾತವನ್ನು ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಸಹಕಾರ ಕೊಡಿ. ಸ್ವಲ್ಪ ಇದು ಇನ್ನೊಂದು ಏನಂದರೆ ಇಂಧನ ಉಳಿತಾಯ ಅಂತಂದರೆ ನೀವು ಗಾಡಿ ಸಿಗ್ನಲ್ ತನಕ ಗಾಡಿ ಆಫ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಳ್ಬೇಕು. ಯಾವಾಗ ಎಷ್ಟು ಇಂಧನ ಉಳಿತಾಯ ಅಂತಂದರೆ ಚಾಲನೆ ಇಟ್ಕೊಳ್ಕೋಬೇಡಿ. 5 ನಿಮಿಷ ಇಂಜನ್ ಅಲ್ಲಿ ಸಿಗ್ನಲ್ ಇರ್ತಂತೆ 5 ನಿಮಿಷ ಗಾಡಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದು ಎಷ್ಟು ಡೀಸೆಲ್ ಎಷ್ಟಾಗುತ್ತೆ. ಅದೆಲ್ಲ ಸ್ವಲ್ಪ ನೀವು ಚಾಲಕರು ಸ್ವಲ್ಪ ಗಮನ ಇಟ್ಕೊಂಡು ಇಂಧನ ಉಳಿತಾಯ ಮಾಡಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಪಘಾತ ಆಗ್ತದೆ ಗೊತ್ತಾ? ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ. ಅಂದರೆ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ. 70% ಆಕ್ಸಿಡೆಂಟ್ ಆಗ್ತಾ ಇರೋದು ಗ್ರಾಮೀಣ ಭಾಗದಲ್ಲಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಪಘಾತಗಳು. ಅದು ಸ್ವಲ್ಪ ನೋಡ್ಕೊಳ್ಳಿ ಯಾಕೆ ಆಗ್ತಾ ಇದೆ ಅಂದರೆ ದಿನ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗ್ತದೆ ಚಿಂತಾಮಣಿಯಲ್ಲಿ. ಅದರಲ್ಲಿ 70% ಜನ ಸಾಯ್ತಾರೆ ಎಲ್ಲ ಯುವಕರು, 2 ವೀಲರ್ಗಳು, ಪಾದಚಾರಿಗಳು. ಸೊ ಅದರಲ್ಲಿ ಸ್ವಲ್ಪ ನೀವೆಲ್ಲ ಗಮನ ಇಟ್ಕೊಳ್ಳಿ. ಯಾಕಂದರೆ ನೀವು ಮೇಲ್ಗಡೆ ಇರ್ತೀರ, ಪಕ್ಕದಲ್ಲಿ 2 ವೀಲರ್ ಯಾವುದೋ ಒಂದು ಬರ್ತಾ ಇರುತ್ತೆ, ನಿಮಗೆ ಲೆಫ್ಟ್ ಮಿರರ್ ನೋಡಬೇಕು. ಲೆಫ್ಟ್ ನಿಮ್ಗೆ ಕಾಣಿಸಿರೋದಿಲ್ಲ, ಒಂದ್ಸಲ ಲೆಫ್ಟ್ ಮಿರರ್ ಆಗ್ತದೆ ಹಿಂದ್ಗಡೆ ಚಕ್ರ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ನೀವು ಲೆಫ್ಟ್ ರೈಟ್ ಸ್ವಲ್ಪ ನೋಡ್ಕೊಂಡು ಮುಂದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮತ್ತು ಇನ್ನೊಂದು ನಿಮ್ಮ ಇದು ಕೆಎಸ್ಆರ್ಟಿಸಿಗೆ ಸ್ವಲ್ಪ ಪ್ರೈವೇಟ್ ಹೋದರೆ ಸ್ವಲ್ಪ ಟೈಮಿಂಗ್ಸ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಆವಾಗ ನೀವು ಕಾಂಪಿಟೇಷನ್ ಅಂದರೆ ನಾನು ಮುಂದೆ ಹೋಗ್ಬೇಕು, ನಾನು ಮುಂದೆ ಹೋಗ್ಬೇಕು ಅಂಥ ಟೈಮಲ್ಲೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವು ಟೈಮಿಂಗ್ಸು ಯಾವ ಎಲ್ಲಿ ನಿಮಗೆ ಪ್ರೈವೇಟ್ ಯಾವುದು ಇವ್ರಿಗೆ ನಿಮಗೆ ಟೈಮಿಂಗ್ಸ್ ಇರುತ್ತೆ, ಅಂದರೆ ಸ್ವಲ್ಪ ಟೈಮಿಂಗ್ಸ್ ಮೇಂಟೈನ್ ಮಾಡಿ. ನಿಮ್ಮ ಟೈಮಿಂಗ್ಸ್ ನೀವು ಹೋಗಿ ಅವ್ರ ಟೈಮಿಂಗ್ಸ್ ಅವ್ರು ಹೋಗ್ತಾರೆ. ಅಂದರೆ ನೀವು ಔಟ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಆವಾಗ ಯಾವ ಅಂಥ ಸಂದರ್ಭ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ ಆಗುತ್ತೆ.
ಅವ್ರು ಯಾಕೆ ಇದು ಪಬ್ಲಿಕ್ ಎಲ್ಲ ಇರ್ತಾರೆ, ಅವ್ರ ಜೀವನ ನೋಡ್ಕೋಬೇಕು. ಬರೀ ಟೈಮಿಂಗ್ಸ್ ಮೇಂಟೈನ್ ಮಾಡೋದು, ಅವು ಸ್ವಲ್ಪ ಓವರ್ಟೇಕ್ ಮಾಡೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಚಿಕ್ಕಬಾರ್ದು. ಸೊ ಇನ್ನೊಂದು ಹೈವೇದಲ್ಲಿ ಮಾನಪ್ಪಲ್ಲಿ ರೋಡ್ ಮಾಡೋದಾಗ ನಿಮ್ಗೆ ಯಾರು ಇಟ್ಕೊಳ್ಳಲ್ಲ, ಬಟ್ ಅವಾಗ ಡಿಸಿಪ್ಲೈನ್ ರೋಡ್ ಇದು ಮಾಡಿ, ಮೇಂಟೆನೆನ್ಸ್ ಮಾಡಿ, ರೋಡ್ ಡಿಸಿಪ್ಲೈನ್, ಎಲ್ಲಿ ಹೋಗ್ಬೇಕು, ರೈಟ್ ಸೈಡ್ ಲೆಫ್ಟ್ ಸೈಡ್, ಎಲ್ಲಿ ನಿಮ್ಮದು ಲೈನ್ ಇರುತ್ತೋ ಆದರಲ್ಲೇ ಹೋಗಿ. ಆದಷ್ಟು ನೀವು ಅಪಘಾತ ಕಡಿಮೆ ಮಾಡೋದಕ್ಕೆ ಚಾಲಕರು ಇಂಪಾರ್ಟೆಂಟ್, ಅದು ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ಇಷ್ಟು ನನಗೆ ಮಾತಾಡೋದು. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್. ಯಾಕಂದರೆ ದಿನೇ ದಿನೇ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಒಂದು ತಿಂಗಳು ಆಚರಣೆ ಮಾಡಬೇಕು, ಇದರಿಂದ ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಈ ಪ್ರೋಗ್ರಾಮ್ ತಂದಿದೆ. ನಾವೇನು ಮಾಡ್ತೀವಿ, ಈ ತಿಂಗಳು ಮಾತ್ರ ಇದು ಅಟೆಂಡ್ ಮಾಡ್ತೀವಿ, ಬೇರೆ ಟೈಮಲ್ಲಿ ಅಟೆಂಡ್ ಮಾಡೋದಿಲ್ಲ ಆ ಪ್ರೋಗ್ರಾಮ್ಗಳನ್ನ. ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಪ್ರತಿ ದಿವಸನೂ ನಮ್ಮ ಈ ಪ್ರೋಗ್ರಾಮ್ ನಡೀತಾ ಇದ್ದೀವಿ, ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಇಲ್ಲಿ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಈ ಅಪಘಾತಗಳು ಹೇಗಾಗ್ತವೆ, ಅಪಘಾತಗಳಿಗೆ ಕಾರಣಗಳೇನೇನು ಅಂತ ಒಂದು ಪಟ್ಟಿ ಮಾಡ್ಕೊಳ್ಬೇಕು, ಯಾವ್ದು ಲಿಸ್ಟ್ ಮಾಡ್ಕೊಳ್ಬೇಕು. ಅಪಘಾತಗಳಿಗೆ ಕಾರಣ ಏನಂದ್ರೆ ನೀವೇ ಹೇಳುವಂತೆಲ್ಲ ಗೊತ್ತಿರುತ್ತೆ. ಒಂದು, ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ. ನಾವು ಒಂದು ಲೈನ್ ಡಿಸಿಪ್ಲಿನ್ ಆಗಿ ಲೈನ್ಗಳಲ್ಲಿ ಇರುತ್ತೆ, ಅಲ್ಲಿ ಓವರ್ಟೇಕ್ ಎಲ್ಲಿ ಮಾಡಬೇಕು, ಲೆಫ್ಟಲ್ಲಿ ಹೋಗ್ಬೇಕಾ ರೈಟಲ್ಲಿ ಹೋಗ್ಬೇಕಾ ಅದನ್ನ ಫಾಲೋ ಮಾಡಬೇಕು. ಆಮೇಲೆ ನೈಟ್ ಟೈಮಲ್ಲಿ ಕೆಲವೊಂದ್ಸತಿ ಡ್ರೈವರ್ಸ್ಗಳು ಹೈ ಬೀಮಲ್ಲೇ ಬರ್ತಾ ಇರ್ತಾರೆ. ಅಟ್ಲೀಸ್ಟ್ ಆಪೋಸಿಟ್ ಗಾಡಿ ಬಂದಾಗ ಲೈಟ್ನ ಡಿಮ್ ಮಾಡಬೇಕು, ಅದರಿಂದ ಸ್ವಲ್ಪ ಅಟ್ಲೀಸ್ಟ್ ಎಚ್ಚರಿಕೆ ಆಗುತ್ತೆ. ಆಮೇಲೆ ಹಂಪ್ಸ್ಗಳಿರುತ್ತಲ್ಲ, ಹಂಪ್ಸ್ಗಳಲ್ಲಿ ಕೆಲವು ಅಬ್ಸರ್ವ್ ಮಾಡೋದು, ಕೆಲವೊಂದು ಏನಾಗುತ್ತೆ ವೈಟ್ ಲೈನ್ ಹಾಕಿರ್ತಾರೆ ಹಂಪ್ಸಲ್ಲಿ, ಕೆಲವೊಂದು ಬೈ ಡ್ಯೂರಬಿಲಿಟಿ ಅದು ಸಾವ್ದೋಗ್ಬಿಟ್ಟು ಎಲ್ಲ ಕಾಣಿಸಲ್ಲ. ಆ ಹಂಪ್ಸ್ಗಳಲ್ಲಿ ಜಂಪ್ ಮಾಡ್ತಾರೆ, ತಕ್ಷಣ ಬ್ರೇಕ್ ಹಾಕ್ತಾರೆ, ಅಥವಾ ಹಿಂದೆಯಿಂದ ಬಂದು ಗಾಡಿ ಆಕ್ಸಿಡೆಂಟ್ ಆಗ್ತಾರೆ. ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಕೆಲವು ಬಸ್ಗಳಲ್ಲಿ ನೋಡಿರ್ತೀವಿ, ಕೆಲವು ಜನಗಳು ಡ್ರೈವರ್ ಹತ್ರ ಮಾತಾಡ್ತಾ ಇರ್ತಾರೆ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾತಾಡ್ಬೇಡಿ. ಡ್ರೈವಿಂಗ್ ಮಾಡ್ಬೇಕಂದ್ರೆ ನೀವು ಮಾತಾಡ್ತಾರೆ, ನಿಮ್ಮ ಕಾನ್ಸಂಟ್ರೇಷನ್ ಮಾತ್ಮೇಲೆ ಹೋಗಿ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಇನ್ನ ಕೆಲವರು ಡ್ರೈವರ್ಗಳು ನೋಡಿರ್ತೀವಿ, ಅಬ್ಸರ್ವ್ ಮಾಡಿರ್ತೀವಿ, ಸಾಮಾನ್ಯವಾಗಿ ಮೊಬೈಲ್ನಲ್ಲಿ ಮಾತಾಡ್ತಾ ಇರ್ತಾರೆ, ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೊಬೈಲ್ನಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಚಾಲಕರ ದೃಷ್ಟಿ ಏನಾಗ್ತದೆ ಮೊಬೈಲ್ನಲ್ಲಿ, ಮತ್ತೆ ಆ ಏನ್ ಇಂಪಾರ್ಟ್ KSRTC ಅವ್ರು ಮಾಡೋಣ, ಟೂ ವೀಲರ್ ಕಾರ್ಗಳಲ್ಲಿ ಮಾಡ್ತಾರೆ. KSRTC ಸ್ವಲ್ಪ ಕಡಿಮೆ ನಮ್ಮ ಕಂಪೇರ್ ಮಾಡಿದ್ರೆ. ಅದರಿಂದ ಆ ಸಿಗ್ನಲ್ಗಳನ್ನ ಅವಾಯ್ಡ್ ಮಾಡಬೇಕು. ಸಡನ್ ಅಂತ ಸ್ಟಾಪ್ ಮಾಡಿದ್ರೆ ನೀವೇ ಮಾಡಿದ್ರೆ ರೆಡ್ ಲೈಟ್ ಬರ್ತದೆ, ಹಿಂದೆ ಬರ್ತಾ ಇರೋರು ಅವ್ರು ಅವಾಯ್ಡ್ ಮಾಡೋಕ್ಕಾಗ್ತೇನೆ, ಅವರು ನಿಮಗೆ ಗುದ್ಕೊಂಡ್ಬಿಡ್ತಾರೆ, ಇದೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ. ಆದ್ರಿಂದ ಎಲ್ಲರೂ ನೈಟ್ ಟೈಮು ಆದಷ್ಟು ಡ್ರೈವಿಂಗ್ ಮಾಡಿದ್ರು ಸ್ವಲ್ಪ ನೈಟ್ ಇಟ್ಕೊಂಡಿರುತ್ತೆ. ಯಾಕೆಂದ್ರೆ ಕಸ್ಟಮರ್ ಅಥವಾ ನಮ್ಮ ಸಾರ್ವಜನಿಕರಿಗೆ ಸೇವೆ ಒದಗಿಸ್ಬೇಕು ಅಂದ್ರೆ ನೈಟ್ ಡ್ರೈವಿಂಗ್ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಅದ್ರಲ್ಲಿ ನೈಟ್ ಡ್ರೈವಿಂಗ್ ಬಂದಾಗ ಸ್ವಲ್ಪ ನಿದ್ದೆ ಮಾಡೋದು, ಅದು ಇದು ಸ್ವಲ್ಪ ಮೈಂಡ್ಗೆ ರಿಲ್ಯಾಕ್ಸ್ನ ಮಾಡ್ಕೋಬೇಕು. ಅಲ್ಲದೆ ನಿಲ್ಲಿಸ್ಕೊಳ್ಳೋದು ಏನಾದ್ರು ಮಾಡಿ ರೆಸ್ಟ್ ಕೊಡಬೇಕು. ಮತ್ತೆ ಎಲ್ಲರೂ ಸುಮಾರು ಸ್ವಲ್ಪ ಎಲ್ಲ ನೋಡಿದಂಗೆ ಎಲ್ಲ ಸ್ವಲ್ಪ ಜಾಸ್ತಿ ಏಜ್ ಆಗಿರುತ್ತೆ. ನೀವು ನಿಮ್ಮ ಗಾಡಿ ನಮ್ಮ ಡಿಪೋ ಮ್ಯಾನೇಜರ್ಗಳು ಅವರು ಇವರೆಲ್ಲ ಕರೆಕ್ಟಾಗಿ ಸುಸ್ಥಿತಿ ಇಟ್ಕೊಳ್ತಾರೆ. ಆದರೆ ನೀವುಗಳು ನಿಮ್ಮ ಬಾಡಿಗಳನ್ನ ಮನಸ್ಥಿತಿ ಬಾಡಿಗಳನ್ನ ಅವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ದೊಡ್ಡದು ಜಾಸ್ತಿ ಆದಾಗ ಆಕ್ಟಿವ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ವೆಹಿಕಲ್ ಫಿಟ್ನೆಸ್ ಇರುತ್ತೆ, ನಮ್ಮ ಬಾಡಿ ಅದೇ ಥರ ಫಿಟ್ನೆಸ್, ಅದ್ರ ಜೊತೆಗೆ ಬಾಡಿ ಜೊತೆಗೆ ಮೈಂಡ್ ಫಿಟ್ನೆಸ್ ಅಂತ ಇರುತ್ತೆ. ಅದರಿಂದ ನಾವೇನು ಮಾಡಬೇಕಂದ್ರೆ ಬೆಳಗ್ಗೆ ಟೈಮಲ್ಲಿ ವಾಕಿಂಗು, ಸ್ವಲ್ಪ ಯೋಗ ಅದನ್ನೆಲ್ಲ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ನಮ್ಗೆ ಯಾವಾಗ ಮಾನಸಿಕ ಸ್ಥಿತಿ ಚೆನ್ನಾಗಿದ್ದಾಗ ನಾವು ಚಾಲನೆ ಚೆನ್ನಾಗಿ ಮಾಡ್ಬೋದು, ಆಕ್ಸಿಡೆಂಟ್ ಎಲ್ಲ ಕಡಿಮೆ ಮಾಡ್ಬೋದು. ಆದ್ರಿಂದ ಎಲ್ಲರೂ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಳ್ಳಿ ಯಾವಾಗಲೂ ಪೀರಿಯಾಡಿಕಲಿ. ಇದು ಒಂದ್ಸರಿ ಕ್ಯಾಂಪನ್ನ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ಅಥವಾ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲಿ ಕನ್ವೀನಿಯಂಟ್ ಆಗುತ್ತೆ ಅಲ್ಲಿ ಚೆಕ್ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯ ಆಗೋಯ್ತು ಅಂದರೆ ಯಾರು ಏನು ಕೊಡೋದಿಲ್ಲ. ಅಟ್ಲೀಸ್ಟ್ ಬಸ್ ಅದು ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ರಿಪ್ಲೇಸ್ ಮಾಡ್ಕೊಳ್ತಾರೆ, ಬಟ್ ನಮ್ಮದ್ರಲ್ಲಿ ಆ ಥರ ಇರೋದಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಆರೋಗ್ಯನ ಚೆಕ್ ಮಾಡಿಸ್ಕೊಳ್ಳಿ. ಮತ್ತೆ ಇಲ್ಲಿ ಇರೋದ್ರಲ್ಲಿ ನಮ್ಮ KSRTC ಡಿಪೋ ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ. ಸುಮಾರು ನಮ್ಮ ದೇಶದಲ್ಲಿ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ ಹೆಮ್ಮೆ ಅಂತ ಹೇಳಬೇಕು. ಯಾಕೆಂದ್ರೆ ನೀವೆಲ್ಲ ನಿಮ್ಮ ಸಹಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ. ನಮ್ಮ ಪತ್ರಿಕೆಯಲ್ಲಿ ಯಾವಾಗ ಒಂದ್ಸರಿ ನೋಡಿದೆ, 1-2 ಅವಾರ್ಡ್ ಬಂದಿದೆ. ಅಂದ್ರೆ ಎಲ್ಲ ನಿಮ್ಮ ಚಾಲಕರು, ಸಿಬ್ಬಂದಿ ವರ್ಗಗಳು, ಹೈಯರ್ ಆಫೀಸರ್ಸ್ಗಳಿಂದ ಒಳ್ಳೆ ಟೀಮ್ ವರ್ಕಲ್ಲಿ ಕೆಲಸ ಮಾಡೋದ್ರಿಂದ ಸುಮಾರು ನ್ಯಾಷನಲ್ ಅವಾರ್ಡ್ಸ್ಗಳು ಸಿಕ್ಕಿದೆ ಅಲ್ವಾ ಸರ್? ಅಪ್ರಿಷಿಯೇಟ್ ಮಾಡಬೇಕು ನೀವೆಲ್ಲ. ಯಾಕೆಂದ್ರೆ ನೀವು ಇಷ್ಟೊಂದು ಸೇವೆ ಕೊಡ್ತಾ ಇರೋದೇ ಒಳ್ಳೆ ಒಂದು ಇದು. ಕೆಲವೊಂದು ಸ್ಟೇಟಲ್ಲಿ ಹೋಗಿರ್ತೀವಿ ನೋಡ್ರಿ, ಅಲ್ಲಿ ಬಸ್ಗಳೇ ಸುಸ್ತಿದ್ದಿರಲ್ಲ, ಮಳೆ ಬಂದರೆ ರೂಫಿನಿಂದ ನೀರು ಬೀಳ್ತಾ ಇರುತ್ತೆ. ಆ ಕಡೆ ಒಬ್ಬರು ಪ್ಯಾಸೆಂಜರ್ಸ್ ಇರ್ತಾರೆ, ಅವರು ಡ್ರೈವರ್ ಎಲ್ಲ ಬಂದಿರ್ಕೊಳ್ತಾರೆ, ಈ ಥರ ಮಾಡ್ತಾರೆ. ಇದೊಂದು ಅಪ್ರಿಷಿಯೇಟ್ ಮಾಡಬೇಕು. ಇದೇ ರೀತಿ ನೀವೆಲ್ಲ ಆದಷ್ಟು
ಒಳ್ಳೆಯದರಲ್ಲಿ ಚೆನ್ನಾಗಿ ಹೆಲ್ತ್ ಗಾಡಿಗಳನ್ನ ಇಟ್ಕೊಂಡು ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡೋ ರೀತಿಯಲ್ಲಿ ನೀವೆಲ್ಲರೂ ಕಡಿಮೆ ಮಾಡೋದು ಎಚ್ಚರ ವಹಿಸಬೇಕು ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಾವು ಪ್ರತಿ ವರ್ಷವೂ ಸಹ ಈ ರಸ್ತೆ ಸುರಕ್ಷತಾ ಸಪ್ತಾಹ ಮತ್ತೆ ಇಂಧನ ಉಳಿತಾಯ ಸಪ್ತಾಹನ ಪ್ರತಿ ವರ್ಷ ಸಹ ಪ್ರಾರಂಭ ಮಾಡ್ತೀವಿ. ಇದು ಈಗಾಗಲೇ ನಮ್ಮ RTO ಇನ್ಸ್ಪೆಕ್ಟರ್ ಹೇಳಿದಾಗೆ ರೋಡ್ ಸೇಫ್ಟಿ ವೀಕ್ ಅಥವಾ ರೋಡ್ ಸೇಫ್ಟಿ ಮಂತ್ ಅನ್ನೋದು ಕೇವಲ ನಮ್ಮ ಇಲಾಖೆಯ ಕಾರ್ಯಕ್ರಮ ಅಲ್ಲ, ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ. ರಾಷ್ಟ್ರೀಯ ಕಾರ್ಯಕ್ರಮಗಳು ಹಲವಾರು ಇದೆ. ಯಾವುದೋ ಒಂದು ತೊಂದರೆ, ಯಾವುದೋ ಒಂದು ಕಷ್ಟ ಸಾರ್ವಜನಿಕರಿಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಹಾಗೆ ಅದಕ್ಕೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತೆ. ಅದರಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಸಹ ಒಂದು. ಈ ರಸ್ತೆ ಅಪಘಾತಗಳು ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದ ಹಲವಾರು ಅನಾಹುತಗಳಾಗ್ತದೆ, ಹಲವಾರು ಜನ ಗಾಯಗಳಾಗ್ತಾ ಇದ್ದಾರೆ, ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು. ಈ ಕಾರ್ಯಕ್ರಮನ ಪ್ರತಿಯೊಬ್ಬರಿಗೂ ಸಹ ತಲುಪಿಸಬೇಕು. ಕೇಂದ್ರ ಕಚೇರಿಯ ಮಟ್ಟದಿಂದ, ರಾಜ್ಯ ಸರ್ಕಾರದ ಮಟ್ಟದಿಂದ ಎಲ್ಲ ಇಲಾಖೆಗಳು ಸೇರಿಬಿಟ್ಟು ಆ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬ ಸಾರ್ವಜನಿಕರು ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೋಡ್ ಸೇಫ್ಟಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ಸಹ ವರ್ಷದ ಪ್ರಾರಂಭದಿಂದ ಪ್ರಾರಂಭ ಮಾಡ್ತೀವಿ, 1ನೇ ತಾರೀಕು. ಯಾಕೆಂತಂದ್ರೆ ವರ್ಷದ ಪ್ರಾರಂಭ ನಾವೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಗಿ ಮತ್ತೆ ವರ್ಷ ಪೂರ್ತಿ ಅದೇ ರೀತಿ ನಡ್ಕೊಂಡು ಹೋಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದೇ ರೀತಿ ರಸ್ತೆ ಸುರಕ್ಷತಾ ಸಪ್ತಾಹ ಸಹ 1ನೇ ತಾರೀಕು ಯಾಕೆ ಪ್ರಾರಂಭ ಮಾಡ್ತೇವೆ, ಒಂದು ಒಳ್ಳೆಯ ರೀತಿಯಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಪ್ರಾರಂಭವಾಗುತ್ತೆ. ವರ್ಷ ಪೂರ್ತಿ ನಾವೇನು 1ನೇ ತಾರೀಕಿಂದ ಮೊದಲನೇ ತಿಂಗಳ ನಾವೇನು ಪ್ರಾರಂಭ ಮಾಡಿ ಅದರಿಂದ ಏನ್ ತಿಳ್ಕೊಳ್ತೀವಿ ಅದನ್ನ ಎಲ್ಲರೂ ಸಹ ಫಾಲೋ ಮಾಡಿ ಅದರಿಂದ ಎಲ್ಲ ಸಾರ್ವಜನಿಕರಿಗೆ, ಸಿಬ್ಬಂದಿಗಳಿಗೆ, ಎಲ್ಲ ಇಲಾಖೆಯ ಇಂದ ನೀಡುವ ಮಾಹಿತಿ ತಲುಪಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿರ್ತದೆ. ಇದನ್ನ ನಾವು ನಮ್ಮೆಲ್ಲರಿಗೂ ಗೊತ್ತಿದೆ ರೋಡ್ ಸೇಫ್ಟಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ರೋಡ್ ಸೇಫ್ಟಿ ಅಂದ್ರೆ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಬರೀ ಚಾಲಕರು ಅಂತ ಹೇಳ್ಬಿಟ್ಟು. ಬರೀ ಚಾಲಕರಿಗೆ ಅಷ್ಟೇ ಸಂಬಂಧ ಇಲ್ಲ, ಸಾರ್ವಜನಿಕರಿಂದ ಸಹಭಾಗಿತ್ವನೂ ಸಹ ಇದರಲ್ಲಿ ತುಂಬಾ ಮುಖ್ಯವಾಗುತ್ತೆ. ಯಾಕೆಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇರೋರು ಪ್ರತಿಯೊಬ್ಬರು ಸಹ ರಸ್ತೆ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಸಹ ಸಫಲವಾಗುತ್ತೆ, ಮತ್ತೆ ಇದಕ್ಕೊಂದು ಅರ್ಥ ಇರುತ್ತೆ. ಈ ರೋಡ್ ಸೇಫ್ಟಿ ಕಾರ್ಯಕ್ರಮನ ನಮ್ಮ RTO ಅಧಿಕಾರಿಗಳು ಕೊಡ್ತಾರೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೊಡ್ತಾರೆ, ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೊಡ್ತಾರೆ. ಯಾಕೆಂತಂದ್ರೆ ಇದು ಎಲ್ಲರೂ ಸಹ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ನಡಿಬೇಕು. ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದೆ. ರೋಡ್ ಸೇಫ್ಟಿ ಕಮಿಟಿ ಅಂತ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ರೋಡ್ ಸೇಫ್ಟಿ ಕಮಿಟಿಯ ಮುಖ್ಯ ಉದ್ದೇಶ ರೋಡ್ ಸೇಫ್ಟಿ ಬಗ್ಗೆ ಡಿಸ್ಟ್ರಿಕ್ಟ್ ನಲ್ಲಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಆ ರೋಡ್ ಸೇಫ್ಟಿ ಕಮಿಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ, SP ಸಾಹೇಬರು ಇರ್ತಾರೆ, RTO ಅಧಿಕಾರಿಗಳು ಇರ್ತಾರೆ, DDP ಇರ್ತಾರೆ, ಮತ್ತೆ DHO ಇರ್ತಾರೆ, ಮತ್ತೆ PWD ಇಂಜಿನಿಯರ್ಸ್ ಇರ್ತಾರೆ. ಯಾಕೆ ಇವರೆಲ್ಲ ಇರಬೇಕು? ಯಾಕೆಂದ್ರೆ ರೋಡ್ ಸೇಫ್ಟಿ ನಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಅದರದೇ ಆದ ಮಹತ್ವ ಇರುತ್ತೆ, ಅವರವರ ಕೆಲಸಗಳು ಇರುತ್ತೆ. ಅವರೆಲ್ಲರೂ ಸಹ ಸರಿಯಾಗಿ ನಿರ್ವಹಣೆ ಮಾಡಿ ಅದನ್ನ ಸಾರ್ವಜನಿಕರಿಗೆ ತಲುಪಿಸಿದ್ರೆ ಖಂಡಿತ ಈ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಬಹುದು, ಮತ್ತೆ ಅಪಘಾತದಿಂದ ಆಗುವ ಒಂದು ಅನಾಹುತಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಮಿಟಿ ಇದೆ. ಇದು ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಪ್ರಕಾರ ನಡೆಯುವಂತಹ ಒಂದು ಕಮಿಟಿ. ನಮ್ಮ ಇಲಾಖೆಯಲ್ಲಿ ಈ ರಸ್ತೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ತೇವೆ. ಪ್ರತಿಯೊಬ್ಬರು ಸಹ ಹೊರಗಡೆ ಯಾರಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡಬಹುದು, ಬಟ್ ನಮ್ಮ ಇಲಾಖೆಯಲ್ಲಿ ಯಾರು ಸಹ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಡ್ರೈವಿಂಗ್ ರಿನ್ಯೂವಲ್ ಇಲ್ಲದೆ ಯಾರು ಸಹ ಡ್ರೈವಿಂಗ್ ಇಲ್ಲಿ ಕೆಲಸ ನಮ್ಮಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬರದ್ದು ರೆಕಾರ್ಡ್ಸ್ ಇಟ್ಟಿರ್ತೀವಿ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು. ಮತ್ತೆ ಈಗ 5 ವರ್ಷಕ್ಕೆ ಒಂದ್ಸಲ ಎಲ್ಲಾ ಚಾಲಕರು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು. ಅದು ಸಹ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ. ಮೊದಲೇ ಈಗ ಹೊಸ ಒಂದು ಕಾರ್ಯಕ್ರಮ, ಪ್ರತಿಯೊಬ್ಬರು 5 ವರ್ಷಕ್ಕೆ ನೀವು ಲೈಸೆನ್ಸ್ ರಿನ್ಯೂವಲ್ ಮಾಡಕ್ ಹೋದಾಗ ನೀವು 1 ದಿವಸದ ತರಬೇತಿ, ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತ ತರಬೇತಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು. ಎಲ್ಲರೂ ಸಹ ಹೋಗ್ಬೇಕು, ಒನ್ ಡೇ ಟ್ರೈನಿಂಗ್ ತಗೊಳ್ಬೇಕು. ದೆನ್ ಅದಾದ್ಮೇಲೆ ನಿಮ್ಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗೇ ಆಗುತ್ತೆ. ಯಾಕಂದ್ರೆ ಇವೆಲ್ಲ ಕಾರ್ಯಕ್ರಮಗಳಿಂದ ದಿನದಿಂದ ದಿನಕ್ಕೆ ರೋಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಆದ್ರೂ ಸಹ ಅಪಘಾತಗಳು ಕಡಿಮೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವೆಷ್ಟು ಅವೇರ್ನೆಸ್ ಕೊಡ್ತಾ ಇದೀವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ರಸ್ತೆಯಲ್ಲಿ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಮತ್ತೆ ವೆಹಿಕಲ್ ಜಾಸ್ತಿ ಆದಾಗೆ ನಮ್ಮಲ್ಲೂ ಸಹ ಒಂದು ಅರಿವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೇಕು. ಆಗ ಈ ಅಪಘಾತಗಳು ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಈ ಅಪಘಾತಗಳನ್ನ ಕಡಿಮೆ ಮಾಡುವಂತ ಚಾಲಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ 7 ವರ್ಷಗಳು ಸತತವಾಗಿ ಯಾರು ಅಪಘಾತವಿಲ್ಲದೆ ಅಪಘಾತ ರಹಿತವಾಗಿ ಚಾಲನೆ ಮಾಡ್ತೇವೆ ಅವರಿಗೆ ಬೆಳೆ ಬದುಕನ್ನು ನೀಡ್ತೇವೆ. ಅದೇ ರೀತಿ 10-15 ವರ್ಷಗಳ ಕಾಲ ಅಪಘಾತ ರಹಿತ ಚಾಲನೆ ಮಾಡುವಂತ ಚಾಲಕರನ್ನ ಗುರುತಿಸಿ ಅವರಿಗೆ ಒಂದು ಗೋಲ್ಡ್ ಮೆಡಲ್ ಸಹ ಕೊಡ್ತೀವಿ. ಸಿಲ್ವರ್ ಅಂಡ್ ಗೋಲ್ಡ್ ಮೆಡಲ್ ಅನ್ನೋದು ತುಂಬಾ ಸಾಮಾನ್ಯ ವಿಷಯ. ನಾವೆಲ್ಲ ಬರೀ ವಿದ್ಯಾಭ್ಯಾಸ ಮಾಡಿದಂತ ಇವರಿಗೆ ಯೂನಿವರ್ಸಿಟಿ ಕೊಡ್ತಾರೆ, ಸ್ಕೂಲ್ ಮಕ್ಕಳು ಕೊಡ್ತಾರೆ. ಆದ್ರೆ ನಮ್ಮ ಚಾಲಕರಿಗೆ ಒಂದು ಅವಕಾಶ ಇದೆ. ಇದು ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಈ ಸಿಲ್ವರ್ ಮೆಡಲ್ ಗೋಲ್ಡ್ ಮೆಡಲ್ ತಗೊಳ್ಳಂತ ಡ್ರೈವರ್ಸ್ ಜಾಸ್ತಿ ಆಗಬೇಕು. ಒಂದು ಅಂತ ಚಾಲಕರನ್ನು ಒಂದು ಉತ್ತೇಜನ ನೀಡಿ
ಈಗ ನಮ್ಮ ಇದರಲ್ಲಿ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಸುಮಾರು 150 ಜನ ಚಾಲಕರು ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ, ಸುಮಾರು 30 ಜನ ಚಾಲಕರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಖಂಡಿತ ನಮ್ಮ ಚಾಲಕರಿಗೆ ಅಪಘಾತ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದುವರೆದಂತೆ ಏನು ಅಪಘಾತಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಏನು ರಾತ್ರಿ ಸೇವೆಯ ನಮ್ಮ ವಾಹನಗಳೇನಿದಾವ ಎಲ್ಲಾ ಕಡೆನೂ ಸಹ ಒಂದು ಚೆಕ್ ಪಾಯಿಂಟ್ ಅಂತ ಮಾಡಿದ್ವಿ. ಏನೀಗ ಮುಳಬಾಗಿಲು ಕಡೆ ಹೋದ್ರೆ ಗಂಗ್ಲಿನಲ್ಲಿ, ನಮ್ಮ ಬಾಗೇಪಲ್ಲಿ ರೋಡ್ ನಲ್ಲಿ, ಹೈದರಾಬಾದ್ ರೋಡ್ ನಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಮ ಪೆರುಗೊಂಡ ಚೆಕ್ ಪೋಸ್ಟ್ ನಲ್ಲಿ, ಈ ತರ ಮುಖ್ಯ ರಸ್ತೆಗಳಲ್ಲಿ ಒಂದೊಂದು ಹೋಟೆಲ್ಗಳ ಹತ್ರ ನಾವು ಸಿಬ್ಬಂದಿಗಳಿಟ್ಟು ಏನು ನಮ್ಗೆಲ್ಲ ಗೊತ್ತಿದೆ, ರಾತ್ರಿ ಹೊತ್ತು ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡ್ಬೇಕು ಗಾಡಿಗಳು ಓಡ್ತಾ ಇರ್ಬೇಕಾದ್ರೆ 100-200 ಕಿಲೋಮೀಟರ್ ಕಂಟಿನ್ಯೂಸ್ ಓಡ್ತಾ ಇರ್ಬೇಕಾದ್ರೆ ವಿತೌಟ್ ಸ್ಟಾಪ್ ನಮ್ಗೆ ಆಟೋಮೆಟಿಕ್ ಆಗಿ ನಿದ್ರೆ ಅನ್ನೋದು ಬಂದೇ ಬರುತ್ತೆ. ಅವಾಗ ಎಲ್ಲಾದ್ರೂ 1 ನಿಮಿಷ ಅಥವಾ 2 ನಿಮಿಷ ನಮ್ಮ ಚಾಲಕರು ಬಸ್ ಅನ್ನ ನಿಲ್ಲಿಸಿ ಕೆಳಗಡೆ ಇಳಿದು ಮುಖ ತೊಳ್ಕೊಂಡು ಮತ್ತೆ ಮೇಲ್ಕತ್ತಿದ್ರೆ ಖಂಡಿತ ಅವರು ಏನು ಸ್ವಲ್ಪ ನಿದ್ದೆ ಒಂದು ಮಂತ್ರ ಏನ್ ಬರುತ್ತೋ ಅದು ಖಂಡಿತ ಅದನ್ನ ಅವಾಯ್ಡ್ ಮಾಡ್ಬೋದು. ಮತ್ತೆ ನಿಮ್ಗೆಲ್ಲ ಗೊತ್ತಿರೋದು ಇತ್ತೀಚೆಗೆ ಕುಡಿದು ಚಾಲನೆ ಮಾಡುವಂತ ಹವ್ಯಾಸಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸಾರಿಗೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಾರೆ. ಯಾರಾದ್ರೂ ಕುಡಿದು ಚಾಲನೆ ಮಾಡಿದ್ರೆ ಆ ವೆಹಿಕಲ್ ನ ಸೀಸ್ ಮಾಡ್ತಾರೆ, ಮತ್ತೆ ಅವ್ರನ್ನ ಜೈಲು ಕಳಿಸೋದಕ್ಕೆ ಒಂದು ಅವಕಾಶ ಇದೆ. ಬಟ್ ಅಂತ ಸಿಬ್ಬಂದಿಗಳು ಯಾರೂ ಸಹ ನಮ್ಮ ಸಿಕ್ಕಾಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇಲ್ಲ, ತುಂಬಾನೇ ಕಡಿಮೆ ಮಿನಿಮಮ್ ಆಗೋಗಿದೆ. ಆದ್ರೂ ಸಹ ನಮ್ಮ ಬ್ರೆಥಲೈಸರ್ ನಮ್ಮ ಡಿಪೋಗಳಲ್ಲಿ ಇಟ್ಕೊಂಡು ಅಂತ ಲಾಂಗ್ ರೂಟ್ಸ್ ಏನಾಗ್ತಾವ ಚಾಲಕರು ಅಂತವೆಲ್ಲರೂ ಸಹ ನಮ್ಮ ಗೇಟ್ ಮೇಲೆ ಸಹ ಚೆಕ್ ಮಾಡಿ ಹೊರಗಡೆ ಕಳಿಸುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಇವೆಲ್ಲ ಇದ್ರೂ ಸಹ ರಸ್ತೆಗಳಲ್ಲಿ ಇನ್ನೂ ಹೆಚ್ಚಿನ ಕಾಳಜಿನ ನಾವೆಲ್ಲ ತಗೊಳ್ಬೇಕು. ಯಾಕೆಂತಂದ್ರೆ ನಾವು ಬೇರೆ ಎಲ್ಲ ಕಂಪೇರ್ ಮಾಡಕ್ ಹೋಗ್ಬಾರ್ದು, ಪ್ರೈವೇಟ್ ಆಟೋ ಲಾರಿ ಅವನ್ನೆಲ್ಲ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವರಿಗೆ ಈ ಒಂದು ಸಿಸ್ಟಮ್ ನಲ್ಲಿ ಎಲ್ಲ ನಾವೆಲ್ಲ ನಿಮ್ಗೆಲ್ಲ ಹೇಳ್ತಾ ಇದೀವಲ್ಲ, ಆತರ ಅವ್ರೆಲ್ಲ ಕೂರಿಸಿ ಮತ್ತೆ ಹೇಳಕ್ ಆಗೋದಿಲ್ಲ. ನಾವು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ ಅಂದಾಗ ನಮ್ಮಲ್ಲಿ ಹೆಚ್ಚಿನ ಡಿಸಿಪ್ಲಿನ್ ಇರಬೇಕು. ಬೇರೆಯವರು ನಮ್ಮನ್ನು ನೋಡಿ ಕಲಿಬೇಕು. KSRTC ಚಾಲಕರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, KSRTC ಸಿಬ್ಬಂದಿ ಎಷ್ಟು ಚೆನ್ನಾಗಿದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ಬೇಕು, ನಾವು ಅವ್ರಿಗೆ ಮಾದರಿ. ಖಂಡಿತ ಈಗೆಲ್ಲ ಅಧಿಕಾರಿಗಳು ಮತ್ತೆ ಎಲ್ಲರೂ ಹೇಳ್ತಾ ಇರ್ಬೇಕು. ನಮ್ಮ ಅತಿಥಿಗಳು ಸಂಸ್ಥೆ ಒಂದು ಏಷ್ಯಾದಲ್ಲಿ ಒಂದು ಅತ್ಯುನ್ನತ ಸಂಸ್ಥೆ ಅಂತ ಒಂದು ಹೆಸರು ಪಡೆದಿದೆ. ಆ ಒಂದು ಹೆಸರು ಬರೋದಕ್ಕೆ ಒಂದು ನಾವೆಲ್ಲ ಏನು ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೇವೆ ನಾವೆಷ್ಟು ಮುಖ್ಯನೋ ಅದೇ ರೀತಿ ನಮಗೆ ಸಹಕಾರ ನೀಡ್ತಾರಂತ ಸಾರ್ವಜನಿಕರು ಸಹ ತುಂಬಾನೇ ಮುಖ್ಯ. ಭಾರತದಲ್ಲಿ ತುಂಬಾ ಅತಿ ಹೆಚ್ಚಿನ ಬಸ್ಸುಗಳನ್ನ ಹೊಂದಿರುವಂತಹ ಸಂಸ್ಥೆ ಅಂತಂದ್ರೆ ಕರ್ನಾಟಕದಲ್ಲಿ ನಮ್ಮ ಸಾರಿಗೆ ಸಂಸ್ಥೆನೇ ಅತಿ ಹೆಚ್ಚಿನ ಬಸ್ಸುಗಳನ್ನ ಹೊಂದಿರೋದು. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಯಾಕೆ ದಿನದಿಂದ ದಿನಕ್ಕೆ ನಮ್ಮ ಸಾರಿಗೆ ಬಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸೇವೆಯನ್ನು ಗುರುತಿಸಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರ ಏನು ಜನರು ಹೆಚ್ಚಿಗೆ ಬಂದಷ್ಟು ನಾವು ಬಸ್ಗಳನ್ನು ಸಹ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದೀವಿ. ಆದ್ರಿಂದ ಈ ಸಂಸ್ಥೆ ಈ ಒಂದು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ಇದೇ ರೀತಿ ಬೆಳಿಬೇಕು ಅಂತ ಅಂದ್ರೆ ಸಾರ್ವಜನಿಕ ಇನ್ನೂ ಉತ್ತಮವಾದ ಸೇವೆ ನೀಡಬೇಕು. ಮತ್ತೆ ಅಪಘಾತ ರಹಿತವಾದ ಮತ್ತೆ ಏನು ಸಾರ್ವಜನಿಕರು ನಮ್ಮನ್ನ ನಂಬಿ ಬರ್ತಾರ ಅವ್ರನ್ನ ಸೇಫ್ ಆಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಬಿಡುವಂತ ಒಂದು ವ್ಯವಸ್ಥೆನ ನಾವೆಲ್ಲರೂ ಸಹ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು.